ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕಲು ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಕೈ ನಾಯಕರ ನಿದ್ದೆಗಿಡಿಸಿದ ಬೈ ಎಲೆಕ್ಷನ್ ಖಾಸಗಿ ಸರ್ವೆ. ಬಾಗಲಕೋಟೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಒಂದು ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಕೈ ನಾಯಕರ ನಿದ್ದೆಗಿಡಿಸಿದ ಬೈ ಎಲೆಕ್ಷನ್ ಖಾಸಗಿ ಸರ್ವೆ. ಡಿಕೆ ಶಿವಕುಮಾರ್ ಮತ್ತು ಕೈ ಉಸ್ತುವಾರಿ ಸುರ್ಜೇವಾಲಾ ಶತಾಯಗತಾಯ ಉಪಚುನಾವಣೆ ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿದ್ದಾರೆ. ಬಾಗಲಕೋಟೆ ನಗರ ಪ್ರದೇಶಗಳ ವೋಟ್ ಮೇಲೆ ಕಣ್ಣನ್ನು ಹಾಕ್ತಾ ಇದ್ದಾರೆ. 35 ವಾರ್ಡ್ಗಳಿಗೂ ಒಬ್ಬೊಬ್ಬ ಶಾಸಕರ ಉಸ್ತುವಾರಿ ಮಾಡಬೇಕು. ಪ್ರತಿ ವಾರ್ಡ್ ಮಾನಿಟರ್ ಮಾಡಲು ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 4 ರಿಂದ 5 ಶಾಸಕರಿಗೆ ಓರ್ವ ಸಚಿವರ ಉಸ್ತುವಾರಿಗೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಬೂತ್ ಮಟ್ಟದ 79 ಮತಗಟ್ಟೆ ಮೇಲೆ ಕೈಪಡೆ ಕಣ್ಣನ್ನು ಹಾಕ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಸೇರಿದಂತಹ ಕಾಲೇಜು ಮಹಾವಿದ್ಯಾಲಯ ಆಗಿರ್ಬೋದು, ಕೆಲ ವಿದ್ಯಾರ್ಥಿಗಳ ಬಳಿ 2 ಗುರುತಿನ ಚೀಟಿ ಮಾಡಿಸ್ಬೋದಾ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಇಂತಹ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಟ್ಟಿರುವ ಕೈಪಡೆ ಚುನಾವಣಾಧಿಕಾರಿಗಳಿಗೆ ದೂರು ನೀಡಲು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಒಂದು ಮಾಸ್ಟರ್ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ಈ ಒಂದು ಕ್ಷೇತ್ರದಲ್ಲೂ ಸಹಿತ ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರಗಳಲ್ಲೂ ಖಂಡಿತವಾಗಲೂ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಇಲ್ಲಿ ಒಂದು ಮಹತ್ವದ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಏರಿಯಾಗಳಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ನಗರಗಳಲ್ಲಿರುವಂತಹ ವಾರ್ಡ್ಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಶಾಸಕರಿಗೆ, ಅಲ್ಲಿರುವಂತಹ ಸಚಿವರಿಗೆ ಒಂದು ಜವಾಬ್ದಾರಿಯೊಂದನ್ನು ನೀಡ್ತಾ ಇದ್ದಾರೆ. 35 ವಾರ್ಡ್ಗಳಿಗೂ ಒಬ್ಬೊಬ್ಬ ಶಾಸಕರ ಜೊತೆಗೆ ಉಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವಾರ್ಡ್ಗೂ ಕೂಡ ಮಾನಿಟರ್ ಮಾಡಲು ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಒಂದು ಮಾಸ್ಟರ್ ಒಂದು ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. 35 ವಾರ್ಡ್ಗಳಲ್ಲಿ ಈಗ ಎಲ್ಲ ಶಾಸಕರನ್ನಾಗಿರ್ಬೋದು ಒಂದು ಉಸ್ತುವಾರಿಯನ್ನು ಮಾಡಿಸೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಆನಂದ್? ಅನ್ನೋದು ಏನಂದ್ರೆ, ಈಗಾಗಲೇ ಬಾಗಲಕೋಟೆಯ ಏನು ಉಪಚುನಾವಣೆ ನಡೀತದೆ, ಉಪಚುನಾವಣೆ ಕಾವು ಒಂದು ತೀವ್ರ ಸ್ವರೂಪ ಪಡೆಯುತ್ತಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದವರು ಏನಾದರೂ ಗತಾಯ ಒಟ್ಟು ಗೆಲುವು ಸಾಧಿಸಬೇಕೆಂಬುದ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೆಲವೊಂದು ಕಾರ್ಯತಂತ್ರಗಳು ಮಾಡ್ತಿದ್ದಾರೆ. ಏನು ನಿನ್ನಷ್ಟೇ ಸುರ್ಜೇವಾಲಾ ಮತ್ತು ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಅವರೆಲ್ಲ ಒಂದು ಶಾಸಕರೊಂದಿಗೆ, ಸಚಿವರೊಂದಿಗೆ ಮತ್ತು ಕೆಲವು ಪ್ರಮುಖ ಮುಖಂಡರೊಂದಿಗೆ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಪ್ರಮುಖವಾಗಿ ಏನು ಚರ್ಚೆ ಅಂದ್ರೆ, ಏನು ಗ್ರಾಮೀಣ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಲ್ಪ ಏನು ಚೆನ್ನಾಗಿದೆ, ಆದ್ರೆ ನಗರ ಮಟ್ಟದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚು ಏನು ಅಭಿಪ್ರಾಯ ಕೇಳಬೇಕಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿ 35 ವಾರ್ಡ್ ಇದಾವೆ. 35 ವಾರ್ಡ್ಗಳಿಗೆ ಪ್ರತಿ ಒಂದು ವಾರ್ಡಿಗೆ ಒಬ್ಬರು ಶಾಸಕರಂತೆ ನೇಮಕ ಮಾಡೋದು. ಅವ್ರು ಬರೀ ಆ ವಾರ್ಡ್ ಅಷ್ಟೇ ಜವಾಬ್ದಾರಿ ವಹಿಸಬೇಕು. ಜೊತೆಗೆ 2 ಶಾಸಕರ ಮೇಲೆ ಒಬ್ಬರು ಸಚಿವರನ್ನು ನೇಮಕ ಮಾಡೋದು. ಅವರೆಲ್ಲ 2 ಶಾಸಕರು ಏನು ಕೆಲಸ ಮಾಡಿದ್ದಾರೆ, ಯಾವ ರೀತಿ ಕಾರ್ಯಕರ್ತರ ಸಂಘಟನೆ ಮಾಡ್ತಿದ್ದಾರೆ, ಯಾವ ರೀತಿ ಪ್ರಚಾರ ಮಾಡ್ತಿದ್ದಾರೆ, ಆ ನಿಟ್ಟಿನಲ್ಲಿ ಅವರೆಲ್ಲ ಮೇಲೂ ಉಸ್ತುವಾರಿ ನೋಡುವಂತ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಏನಾಗ್ಲಿ ಬಾಗಲಕೋಟೆಯಲ್ಲಿ ತಮ್ಮ ಪಕ್ಷವನ್ನು ಜಯಬೇರಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯತಂತ್ರ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಇಲ್ಲೇನು ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಅವರ ಕಾಲೇಜ್ ಇದೆ, ಮಹಾವಿದ್ಯಾಲಯ ಇದೆ, ಅವ್ರ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಇದೆ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಹೊಸದಾಗಿ ಏನು ಹೊರತರಿಸಿದ್ದಾರೆ, ಆ ವಿದ್ಯಾರ್ಥಿಗಳು ಹೊರತರಿಸಿರ್ತಾರೆ, ಅವ್ರ ಮೇಲೂ ನಿಗಾ ಇಡಬೇಕು ಒಂದು ಕಾರ್ಯತಂತ್ರ ಮಾಡ್ತಿದ್ದಾರೆ. ಒಟ್ಟಾರೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಮತದಾರ ಪ್ರಭು ಏನು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.